ಈ ಸಾರು ನೋಡಿ ಅರ್ಪಣಾ ಶೇಖರ್ ಅಂತ ಅವ್ರು ಕೇಳಿದ್ರು, ಅವ್ರು ನನಗಾಗಿ ಕೇಳಿದ್ರೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಎಣ್ಣೆ, ಸಾಸಿವೆ, ಹಿಂಗು ಹಾಕ್ಬಿಟ್ಟು ಇದು ನೋಡಿ, ಜೀರಿಗೆ, ಹಸಿಮೆಣಸು, ಒಣಮೆಣಸು, ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು, ಕರಿಬೇವು, ಕೊತ್ತಂಬರಿ, ಮೆಣಸು, ಜೀರಿಗೆ ಸ್ವಲ್ಪ ಕುಟ್ಟಿಟ್ಕೊಳ್ಳಿ ಅರ್ಧಂಬರ್ಧ. ಈ ಹಿಂಗು ಹಾಕಿದ ಮೇಲೆ, ಸಾಸಿವೆ ಚಿಟ್ಪಟ ಅಂದಮೇಲೆ ಈ ಪದಾರ್ಥ ಎಲ್ಲ ಇವೆಲ್ಲ ಹಾಕ್ಬಿಡ್ಬೇಕು. ಜೀರಿಗೆ ಪುಡಿ, ಮೆಣಸು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಬೇಳೆ ಒಂದು ಇಡೀ ಬೇಯಿಸ್ಕೋಬೇಕು. ಒಂದು ಇಡೀ ಹಾಕ್ಕೊಂಡ್ರೆ 3 ಜನಕ್ಕಾಗುತ್ತೆ, 2 ಇಡೀ ಹಾಕ್ಕೊಂಡ್ರೆ 5 ಜನಕ್ಕಾಗುತ್ತೆ ನೋಡಿ. ಬೆಲ್ಲ ಸ್ವಲ್ಪ ಹಾಕ್ಬಿಟ್ಟು, ಹುಣಸೆ ಹುಳಿ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ಕೊಂಡು, ಅಯ್ಯೋ ಬಾಯಿಗಿಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಳೆದೋಗ್ತೀರಾ, ಅಷ್ಟು ರುಚಿ ಇತ್ತು. ಅವ್ರು ನನಗಾಗಿ ಕೇಳಿದ್ರೇನೋ ಅಂದ್ಕೊಂಡೆ, ಅಷ್ಟು ಚೆನ್ನಾಗಿತ್ತು. ಸಾರು ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಅದು ನಮ್ಮ ಸಿಂಬಲ್ಲು ಸಾರು ಪುಡಿ. ಅದು ಯಾರಾದರೂ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ, ನಿಮ್ಗೆ ಗೊತ್ತಾಗುತ್ತೆ ಅದ್ರ ರುಚಿ ಏನು ಅಂತ. ಬಿಸಿ ಬಿಸಿ ಅನ್ನ ಇಟ್ಕೊಂಡು ನೀರಾಗಿ ಸಾರು ಹಾಕ್ಕೊಂಡು, ಒಬ್ಬಟ್ಟು ಸಾರು ಹಾಕ್ಕೋತೀವಲ್ವ, ಹಂಗೆ ಹಾಕ್ಕೊಂಡು ತಿನ್ನಿ. ಬೆಂಡೆಕಾಯಿ ಫ್ರೈ ಜೊತೆ ಮಾಡಿದ್ದೀನಿ, ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ.